ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಲ್ತಾನ ಸಬೀರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ರೇಷನ್ ಅಕ್ಕಿ ಬೆಳೆಸ್ಕೊಂಡು ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ ಮಾಡಲು, ತಿನ್ನಲು ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋಕ್ಕೆ ಈಸಿ ಇರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನಕ್ಕೆ ಒಳ್ಳೆಯದು ಅಂತ ಅಂದರೆ ಹೀಟು ಏನು ಜಾಸ್ತಿ ಇರುತ್ತೆ ಆವಾಗ ಈ ಸ್ವೀಟನ್ನು ನೀವು ಮಾಡಿ ಬಳಸಿದ್ರೆ ಹೀಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಹೌದು, ಈ ಸ್ವೀಟು ಸ್ವಲ್ಪ ತಂಪು ಕೊಡುತ್ತೆ, ಆ ರೀತಿ ಇರುತ್ತೆ ಫ್ರೆಂಡ್ಸ್. ನೋಡಿ, 5ರಿಂದ 6 ವಿಷಲ್ಲು ನಾನು ಅನ್ನವನ್ನು ಕೂಗಿಸ್ಕೊಂಡಾದಮೇಲೆ ಇದು ಚೆನ್ನಾಗಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದಮೇಲೆ ತೆಗೆದು ನೋಡೋಣ ಯಾವ ಥರ ಅನ್ನ ಬೆಂದಿರುತ್ತೆ ಅಂತ. ಈ ರೀತಿ ಬೆಂದಾದಮೇಲೆ ಅನ್ನವನ್ನು ಸ್ವಲ್ಪ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಮ್ಯಾಶರ್ ತಗೊಂಡು ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಳೆ ಮಸಿತೀವಲ್ಲ ಅದರಲ್ಲಿ ಬೇಕಾದರೂ ನೀವು ಮ್ಯಾಶ್ ಮಾಡ್ಕೋಬೋದು. ಇಲ್ಲ ನಾವು ಮಿಕ್ಸಿಗೆ ಹಾಕ್ಕೊತೀವಿ ಅಂತ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ತಣ್ಣಗಾದಮೇಲೆ ಇದು ಯಾವುದೇ ನೀವು ಮಾಡಿರಿ ಸ್ವಲ್ಪ ತಣ್ಣಗಾದಮೇಲೆ ಆ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಿಕ್ಸಿಲಿ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ರುಬ್ಕೋಬೇಕಾಗುತ್ತೆ, ಜಾಸ್ತಿ ನುಣಗಾಗಕ್ಕೆ ಕೊಡಬಾರ್ದು. ಈ ರೀತಿ ಮಾಡ್ಕೋಬೇಕು. ನೋಡಿ, ಅನ್ನ ಈ ರೀತಿ ಬರಬೇಕು, ಜಾಸ್ತಿ ನುಣಗೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ಅನ್ನ ಬರಬೇಕು. ನೋಡಿ, ಅದಕ್ಕೆ ನಾನು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಒಣ ದ್ರಾಕ್ಷಿ ಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸನ್ನು ಬಳಸ್ಕೋಬೋದು. ಅರ್ಧ ಲೀಟ್ರ್ ಹಾಲನ್ನು ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ. ಇಷ್ಟೆಲ್ಲ ಆದಮೇಲೆ ಈಗ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮನೆಯಲ್ಲಿ ಮಾಡಿರುವಂಥ ತುಪ್ಪವನ್ನು ಬಳಸ್ಕೊತಾ ಇದ್ದೀನಿ. ನೀವು ಈ ರೀತಿ ಮನೇಲಿ ತುಪ್ಪ ಮಾಡ್ಕೋಬೋದು. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೋಡ್ಬೋದು ನೀವು ನನ್ನ ಚಾನಲಲ್ಲಿ. ನೋಡಿ, ನಾನು ತುಪ್ಪವನ್ನು ಫಸ್ಟು ಹಾಕ್ಬಿಟ್ಟು ಅದಕ್ಕೆ ನಾನು ಆಮೇಲೆ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಬಾದಾಮಿಯನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೇರಿಸಿ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನು ಯಾಲಕ್ಕಿ ಮಾತ್ರ ಇಲ್ಲಿ ಹಾಕಿಲ್ಲ, ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದ ಮೇಲೆ ಚೆನ್ನಾಗಿ ನಾವು ಇದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸ್ಕೋಬೇಕು. ಈ ರೀತಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಫ್ರೈ ಎಲ್ಲ ಚೆನ್ನಾಗಿ ಆಗಿದೆ. ಆದ ಮೇಲೆ ನಾವು ಹಾಲನ್ನು ಹಾಕ್ಕೊಳ್ಳೋಣ. ಹಾಲನ್ನು ಬೆರೆಸ್ಕೊಂಡು ಇದಕ್ಕೆ ಫಸ್ಟು ಹಾಲು ಬೆರೆಸ್ಕೋಬೇಕು. ಹಾಲು ಬೆರೆಸ್ಕೊಂಡು ಆದಮೇಲೆ ನಮಗೆ ಎಷ್ಟು ಬೇಕು ಮೀಡಿಯಮು ಒಂದು ಅರ್ಧ ಲೀಟ್ರ್ ಹಾಲಿಗೆ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನಾವು ನೀರನ್ನು ಬೆಳೆಸ್ಕೊಳ್ಳೋಣ. ನಾನು ಅದೇ ರೀತಿನ ಸ್ವಲ್ಪ ನೀರನ್ನು ಕೂಡ ಬೆಳೆಸ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಹಾಲು ಹಾಕಾದ್ಮೇಲೆ ನಾನು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕ್ಕೊತೀನಿ. ಅದರಲ್ಲಿ ಮಿಕ್ಕಿದ್ದು ಏನೇನು ಹಾಕ್ತೀನಿ ನಿಮಗೆ ವಸ್ತುಗಳು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೀರು ಸ್ವಲ್ಪ ಮಟ್ಟಿಗೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಆದಮೇಲೆ ಹಾಲು ಹಾಕಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಮಿಕ್ಸ್ ಮಾಡ್ಕೊಂಡಾಯಿತು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಏಲಕ್ಕಿಯನ್ನು ನಾನು ಜಜ್ಜಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಕೂಡ ನಾನು ಜಜ್ಜಿ ಹಾಕಿ ಆದಮೇಲೆ ನಮಗೆ ಇನ್ನು ಇದು ತಣ್ಣಗೆ ಇರುತ್ತೆ. ಆ ಟೈಮಲ್ಲಿ ನಾವು ಸಕ್ಕರೆ, ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ನಾವು ಸಕ್ಕರೆಯನ್ನು ಕೂಡ ಬೆಳೆಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆನೇ ಬೆಳೆಸ್ಕೋಬೇಕು, ಬೆಲ್ಲ ಹಾಕೋ ಹಾಗಿಲ್ಲ. ಸಕ್ಕರೆ ಬೆಳೆಸ್ಕೊಂಡು ನಾನು ಈ ಸ್ವೀಟನ್ನು ಮಾಡ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಮುಂದೆ ತಿಂತಾರೆ, ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿದ್ದೀನಿ. ನಿಮಗೆ ಎಷ್ಟು ಮೀಡಿಯಮ್ ಬೇಕೋ ಅಷ್ಟು ಮಟ್ಟಕ್ಕೆ ನೀವು ಸ್ವೀಟನ್ನು ಬಳಸ್ಕೋಬೋದು, ಸಕ್ಕರೆಯನ್ನು ಬಳಸ್ಕೊಂಡು ಸ್ವೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಟೈಮ್ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಅನ್ನ ಕೂಡ ಬೆರೆಸ್ಕೊತಾ ಇದ್ದೀನಿ. ನಾನು ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ಅನ್ನವನ್ನು ನಾನು ಈಗ ಬಳಸ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದಿ ಬರೋಕ್ಕಿಂತ ಮುಂಚೆ ನಾನು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಕೈ ಬಿಡದೆ ಇರೋ ಹಾಗೆ ಎಲ್ಲ ಅನ್ನವನ್ನು ಎಲ್ಲ ಮಿಕ್ಸ್ ಮಾಡಿ ನಾವು ನೀಟಾಗಿ ಕುದಿ ಬರೆಸ್ಕೋಬೇಕು. ಕುದಿ ಬಂದ ಮೇಲೆ ನಾವು ಉರಿ ಏನಿದೆ ಅದು ನೀಟಾಗಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇದ್ದರೆ ಒಂದೇ ಟೈಮ್ ಹಾಲಿರುತ್ತಲ್ವ, ಹಾಗಾಗಿ ಉಕ್ಕೋಗುತ್ತೆ. ನಾವು ಅದು ಏನು ಉಕ್ಕು ಬಂದಿರುತ್ತೆ ಆ ಟೈಮಲ್ಲಿ ಉರಿ ಕಡಿಮೆ ಮಾಡ್ಕೋಬೇಕು. ನೋಡಿ, ಕಲರ್ ಕೂಡ ನಾನು ಬೆರೆಸ್ತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಯೆಲ್ಲೋ ಕಲರ್ ಬಳಸ್ಕೋಬೋದು. ಇದರಲ್ಲಿ ಸೂಟಬಲ್ ಆಗುತ್ತೆ ಅಂದರೆ ಆರೆಂಜ್ ಕಲರ್ ಮಾತ್ರ ಸೂಟಬಲ್ ಆಗುತ್ತೆ. ನೀವು ಎಲ್ಲೇ ಹೋದರೂ ನೋಡ್ಬೋದು, ಈ ಸ್ವೀಟ್ ಎಲ್ಲಿ ಮಾಡಿರ್ತಾರೆ ಆ ಜಾಗದಲ್ಲಿ ಇದು ಆರೆಂಜ್ ಕಲರೇ ಮಾಡಿರ್ತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ತುಂಬ ಜನಕ್ಕೆ ನಾನು ಈ ರೀತಿ ಹೇಳಿಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. ತುಂಬ ಇಷ್ಟಪಡ್ತಾರೆ. ನೋಡಿ, ಕುದಿ ಬಂದಿದೆ, ಸ್ವೀಟು ಕುದಿ ಬಂದಾಯಿತು. ಈ ರೀತಿ ಕುದಿ ಬಂದ ಮೇಲೆ ನೀಟಾಗಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಕುದಿಸ್ಕೊಂಡು ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಸ್ವೀಟು ಅಂತ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಾಡಿ ತಿಂದು ನೋಡಿ. ಈ ಸ್ವೀಟ್ ಬಗ್ಗೆ 3-4 ಜನ ಕೇಳ್ತಾಯಿದ್ರು ನನ್ನ ಫ್ರೆಂಡ್ಸು ಆಲ್ಮೋಸ್ಟು, ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ಹಾಕಿದ್ದೇನೆ. ನೀವು ಒಂದು ಟೈಮ್ ಮಾಡಿ ತಿಂದು ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ವಿಡಿಯೋಲಿ ನನಗೆ ಹೇಳಿ. ನೋಡಿ, ಈ ಮಂದಕ್ಕೆ ಬರಬೇಕು, ಆವಾಗ್ಲವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ, ಕೈ ಬಿಡೋ ಹಾಗಿಲ್ಲ. ನೋಡಿ, ಮಾಡಿಬಿಟ್ಟು ಈ ರೀತಿ ಬಟ್ಲಿಗೆ ನಾವು ತಕ್ಕೊಳ್ಳೋಣ, ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಅಂತ ನನಗೆ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.